ರೆಡ್ಡಿ ಹಾಗೂ ರಾಮುಲು ವಿಚಾರದಿಂದ ನಮಗೆ ನೋವಾಗಿದೆ ಅಂತ ತಮ್ಮದೇ ನಾಯಕರ ಜಟಾಪಟಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ನಾಳೆ ಸರಿ ಹೋಗುತ್ತೆ, ರಾಮುಲು ಜೊತೆ ಮಾತಾಡ್ತೀನಿ, ಜನಾರ್ದನ ರೆಡ್ಡಿ ಜೊತೆಯೂ ಫೋನ್ನಲ್ಲಿ ಮಾತನಾಡ್ತೀನಿ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ. ಸಂಡೂರು ಉಪಚುನಾವಣೆ ವಿಚಾರದಲ್ಲಿ ವೈಮನಸ್ಸು ಬಂದಿದೆ, ಎಲ್ಲ ಸರಿಪಡಿಸ್ತೀವಿ ಎನ್ನುವ ವಿಶ್ವಾಸ ವಿಪಕ್ಷ ನಾಯಕ ಆರ್ ಅಶೋಕ್ ಅವರದ್ದು. ಈ ಬೆಳವಣಿಗೆ ತೀವ್ರ ನೋವು ತಂದಿದೆ ಅಂತಿದ್ದಾರೆ ಆರ್ ಅಶೋಕ್. ಜನಾರ್ದನ ರೆಡ್ಡಿ ಅವರಿಗೆ ಟ್ರೈ ಮಾಡಿದೆ, ಅವರು ಪ್ರೆಸ್ ಮೀಟಲ್ಲಿದ್ದರು, ಮಾತಾಡೋಕ್ಕಾಗಿಲ್ಲ. ಆದರೆ ನಿನ್ನೆ ನಾನು ಶ್ರೀರಾಮುಲು ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ. ಅವ್ರದ್ದೇನೋ ಪೂಜೆ ಇದೆಯಂತೆ, ಇವತ್ತು ಮುಗಿಸ್ಕೊಂಡು ಬರ್ತಾರೆ, ನಾಳೆ ಅವ್ರ ಜೊತೆ ಮಾತಾಡ್ತೀನಿ. ಈಗಾಗಲೇ ಶ್ರೀರಾಮುಲು ಅವರು ಒಪ್ಕೊಂಡಿದ್ದಾರೆ, ನಾನೇನು ಮುಂದುವರಿಯಲ್ಲ ಅನ್ನೋ ಮಾತನ್ನು. ನಾನು ಬೊಮ್ಮಾಯಿಯವರು ಅವ್ರನ್ನ ಕರೆಸಿ ನಾಳೆ ಕೂತು ಮಾತಾಡಿ ಇದನ್ನು ಮುಕ್ತಾಯ ಮಾಡೋವಂಥದ್ದಕ್ಕೆ ಏನು ಮಾಡ್ಬೋದು ಅಷ್ಟನ್ನು ಮಾಡ್ತೀರಿ. ಈಗಾಗಲೇ ಮಾತಾಡಿದಿರಿ, ಅದನ್ನು ನಾಳೆ ಸುಖಾಂತ್ಯ ಮಾಡೋಕ್ಕೆ ಏನೇನು ಮಾಡ್ಬೋದು ಮಾತಾಡ್ತೀನಿ. ಈ ಪ್ರೆಸ್ ಮೀಟ್ ಆದಮೇಲೆ ಜನಾರ್ದನ ರೆಡ್ಡಿ ಅವ್ರ ಜೊತೆನೂ ನಾನು ಫೋನ್ ಮಾತಾಡ್ತೀನಿ. ಸಂಡೂರು ಬೈ ಎಲೆಕ್ಷನ್ನು ನಾವು 6,000 ಸೋತಿದ್ದೀರಿ, ಅದು ಗೆಲ್ಬೋದಾಯಿತು ಅಂತೇಳಿ ಚರ್ಚೆ ಪ್ರಾರಂಭ ಆಗಿದ್ದು. ಅದರಿಂದ ಈ ವಿಚಾರ ಬಂದಿದೆ. ಇನ್ನೂ ಸದಾನಂದ ಗೌಡರು ಅವರ ವರದಿನೇ ಕೊಟ್ಟಿಲ್ಲ, ಯಾಕಂದರೆ ಸದಾನಂದ ಗೌಡರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀರಿ. ಈ 3 ಬೈ ಎಲೆಕ್ಷನ್ನಲ್ಲಿ ಏನು ತಪ್ಪಾಗಿದೆ, ಯಾಕೆ ಸೋತ್ರಿ ಅನ್ನೋದನ್ನು ವಿಶ್ಲೇಷಣೆ ಮಾಡೋಕ್ಕೆ ಸದಾನಂದ ಗೌಡರ ನೇತೃತ್ವದ ಸಮಿತಿಗೆ ನಾವು ಕೊಟ್ಟಿದ್ದೀರಿ. ಇನ್ನೂ ಆ ವರದಿನೇ ಬಂದಿಲ್ಲ. ಆದ್ದರಿಂದ ವರದಿ ಬಂದ ಮೇಲೆ ಏನಾನ ಆಗಿದ್ದರೆ ಅದಕ್ಕೆ ಉತ್ತರ ಕೊಡ್ಬೋದಾಯಿತು. ಅದಕ್ಕೆ ನಾನು ಶ್ರೀರಾಮುಲುಗೆ ಹೇಳಿದ್ದೀನಿ, ನಾವು ವರದಿನೇ ಬಂದಿಲ್ಲಪ್ಪ, ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯ. ಕಾಂಗ್ರೆಸ್ನಲ್ಲೇ ಒಡಕಿದೆ, ಅಲ್ಲಿಗೆ ಯಾರು ಹೋಗ್ತಾರೆ, ಯಾರು ಕೂಡ ಆ ರೀತಿಯ ತಪ್ಪು ನಿರ್ಧಾರ ಮಾಡಲ್ಲ ಅಂತ ಶ್ರೀರಾಮುಲುಗೆ ಡಿಕೆ ಗಾಳ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಅವರಿಬ್ರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಿತ್ತು, ಈ ರೀತಿ ಹೊರಗೆ ಬಂದು ಮಾತನಾಡಿರೋದು ಸರಿಯಲ್ಲ. ಅಂದ್ರೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ವಿಚಾರವಾಗಿ ಆರ್ ಅಶೋಕ್ ಹೇಳ್ತಾ ಇರೋದು, ಪಕ್ಷ ಹಾಗೂ ಅವರ ವೈಯಕ್ತಿಕ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ರೆಡ್ಡಿ ಮತ್ತು ರಾಮುಲು ಸಂಘರ್ಷಕ್ಕೆ ಆರ್ ಅಶೋಕ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇಲ್ಲ, ಆ ಥರದ್ದೇನೂ ಇಲ್ಲ. ರಾಮುಲು ಜೊತೆ ನಾನು ಟಚಲ್ಲಿದ್ದೀನಿ. ಈಗಲೇ ಅಲ್ಲಿ ಗೊಂದಲ ಆಗಿದೆಯಲ್ಲ, ಇನ್ಯಾಕೆ ರಾಮುಲು ಅಲ್ಲಿ ಹೋಗ್ತಾರೆ. ಇಲ್ಲಿ ಕೋರ್ ಕಮಿಟಿ ಸದಸ್ಯರಿದ್ದಾರೆ, ಅವರು ಅಲ್ಲಿ ಹೋಗಿ ಆರ್ಡಿನರಿ ಮೆಂಬರ್ ಆಗೋಕ್ಕೆ ಯಾರು ಹೋಗ್ತಾರೆ. ಜಾರಕಿಹೊಳಿನ ಹಣಿಯೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತಗೋತಾ ಇದ್ದಾರೆ ಅಂತ ಜನಾರ್ದನ ರೆಡ್ಡಿ ಆರೋಪ. ನೋಡಿ, ಊಹಾಪೋಹಗಳಿಗೆ ನಾನೇನು ರಿಯಾಕ್ಟ್ ಮಾಡಲ್ಲ.